ಹೇಯ್ ಬೋಳಿ ಮಗನೇ ಬಾಲ ಈಚೆಗೆ ಬಾರ ಈಚೆಗೆ ನಿಮ್ಮ ಮಗುನ ಮಕನ ಬಿಡಿಯ ಬಂದ್ರು ಸರಿ ಐತಿ ಈಚೆಗೆ. ಯಾರು? ಏಯ್ ಯಾರು ನೀನು? ಏಯ್ ಕರಿಯ ಬೋಳಿ ಮಗನ, ಕರಿಯ ಬೋಳಿ ಮಗನ, ಇವತ್ತು ಹುಟ್ಟಿನಿಲ್ಲ ಅನ್ಸ್ತೀನಿ. ಏಯ್ ಯಾರು ಅಂತ ಇದೀಯ ನೀನು? ಹಾ, ಯಾರು ಅಂತ ಇದೀಯ ನೀನು? ಕರಿಯ ಬೋಳಿ ಮಗನ, ಕರಿ ಆ ಗೋವಿಂದನ. ಏನ ಅಣ್ಣರ ಬಗ್ಗೆ ಹಿಂಗೆಲ್ಲ ಮಾತಾಡಿಲ್ಲ, ಬಡ್ದಾಕ್ಬಿಡ್ತೀನಿ. ಹೋಗು. ಯಾಕೋ? ಯಾರು ನೀವು? ಯಾಕಿಂಗ್ ಬಂದಿದೀಯ? ಯಾಕಿಂಗ್ ಬಂದಿದ್ದೀ? ಯಾಕೋ ಯಾಕೆ ಬಂದಿದೀಯೋ? ಕರಿ ಕರಿಯ ಬಡ್ಡೆ ಇದನ್ನ ಅವನ ಹುಟ್ಟಿನಿಲ್ಲ ಅನ್ಸ್ಬಿಡ್ತೀನಿ ಇವತ್ತು. ಲೋಪರ್ ಬಡ್ಡೆ ಇದ್ನೇನ. ಯಾರು ಯಾರಪ್ಪ? ಓಹೋ ನಾನು ಯಾರು ಅಂತಾನೆ ಗೊತ್ತಿಲ್ವಾ? ಮತ್ತು ನಮ್ಮ ಅಮ್ಮನೇ ಕರ್ಕೊಂಡ್ಬಂದು ಮನೇಲಿ ಇರ್ಕೊಂಡಿದ್ದೀಯೇ? ಓಹ್ ಮೀನಾಕ್ಷಿ ಮಗನ, ಬಪ್ಪ ಬಾ. ಅದೇನು ಮಾತಾಡಬೇಕು ಒಳಗೆ ಬಾ, ಒಳಗೆ ಕುತ್ಕೊಂಡು ಮಾತಾಡು. ಅದು ಬಿಟ್ಬಿಟ್ಟು ಯಾಕೆ ಹಿಂಗೆ ರೋಡಲ್ಲಿ ನಿಂತ್ಕೊಂಡು ಗಲಾಟೆ ಮಾಡ್ತಾ ಇದೆಯೇ? ಬಾ. ಏ ಬೋಳಿ ಮಗನೇ, ಹುಟ್ಟಿನಿಲ್ಲ ಅನ್ಸ್ಬಿಡ್ತೀನಿ ನೀನು. ದರದ್ರ ಬಡ್ಡಿ ಐದನೇ ನಮ್ಮ ಅಮ್ಮನ ಕರ್ಕೊಂಡ್ಬಂದು ಇರ್ಕೊಂಡಿದ್ಯಾ ನೀನು? ನಮ್ಮ ಅಮ್ಮನ ನೋಡು, ಅವಳಿಗೂ ಸರಿಲ್ಲ. ಸುಮ್ಮನೆ ನೀನು ಯಾವ ಟೆನ್ಷನ್ ಕೊಡ್ಬೇಡ ನೀನು. ಬಾ ಒಳಗೆ ಬಾ, ಒಳಗೆ ಬಾ. ಏನು ಮಾತಾಡಕತ್ತದೆ? ಒಳಗೆ ಬಂದ್ಬಿಟ್ಟು ನನ್ನ ದುಸ್ತಾನ ಮಾಡೋಕ್ಕಲ್ಲ. ಅಲ್ಲ ನಮ್ಮ ಅಮ್ಮನಿಗೆ ಅದೇನು ತಲೆಗೆಡ್ಸಿದಿ ನೀನು? ಡೈವರ್ಸ್ ಕೊಟ್ಟ ಮೇಲೆ ನಮ್ಮ ಅಮ್ಮ ಬಂದಿಲ್ಲಿ ಸೇರ್ಕೊಂಡವಳೆ ಅಂದರೆ ಯಾವ ದೇವ್ರಿಗೆ ಮಾಡಿಸಿದ್ರಿ ಮಾಟ ಮಾತ್ರವ? ನೋಡಪ್ಪ, ನೀನು ಸುಮ್ಮನೆ ನಿನಗೆಲ್ಲ ಆಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಸುಮ್ಮನೆ ಜನಗಳು ನೋಡ್ತಾರೆ ಅಷ್ಟೇ. ನಿಮ್ಮ ಅಮ್ಮನಿಗೂ ಸರಿಲ್ಲ ಅನ್ನೋದು ಪರಿಜ್ಞಾನ ಅದೇ ಸರ್ ನಿನಗೆ. ಯಾಕೆ ಹಿಂಗೆ ಆಡ್ತಾ ಇದ್ದೀವಿ? ಅವಳು ಏನಾರೇ ಆಗಲಿ ತೋರ್ಸಕ್ಕೆ ನಮಗೂ ತಾಕತ್ತದೆ. ಎಷ್ಟು ಕೋಟಿ ಬೇಕಾದ್ರೆ ಖರ್ಚು ಮಾಡೋಷ್ಟು ಕೆಪಾಸಿಟಿನ ಮಜ್ಜಿಗದೆ. ಓ ನಿಮ್ಗೆ ನೀವೇನು ತೋರಿಸ್ಬೇಕಾಗಿಲ್ಲ. ಯಾಕೆ ನಮ್ಮ ಅಮ್ಮನ ಇಸ್ಕೊಂಡಿದ್ದೀರಿ? ಮೊದಲು ಕಳಿಸಿ. ನೀನು ಹೆಂಗೆ ಮಗನೋ ಹಂಗೆ ನನ್ನ ಮಕ್ಕಳು ಅವಳು ಮಕ್ಕಳು ಎಂಗೇಜ್ಮೆಂಟ್ಗೆ ಅಂತ ಬಂದವಳೆ, ಮದುವೆ ಮುಗಿದ್ಮೇಲೆ ಬತ್ತಾಳು. ಹೋಗು ಕಳಿಸ್ತಾನೆ. ನಾವು ಯಾಕೆ ಇಲ್ಲಿ ಇರ್ಸ್ಕೊಳ್ಳವ? ಮಕ್ಕಳು ತಾಯಾಗಿ ಬಂದಿರೋದು, ನನಗೆ ಎಡ್ತಿ ಆಗಲ್ಲ. ಅರ್ಥ ಮಾಡ್ಕೊ ನೀನು. ಯಾಕಪ್ಪ ಹಿಂಗೆ ಆಡ್ತಾಯಿದ್ದೀನಿ ನೀನು? ಇವೆಲ್ಲ ಚಂದವ, ಜನಗಳು ನೋಡಂಗೆ ಮಾಡ್ತಾಯಿದ್ದೀಯಲ್ಲ ನೀನು. ಹಾಂ ಹೋಗು ನೀನು. ನೋಡು ಇನ್ನು ನಸ್ಕೊನಿ ಆಟಗಳು ನಂತ ನಡೀಕಿಲ್ಲ. ಹೇಳ್ತಾನೆ ಕೇಳ್ಕೊಬ್ರು. ಈ ನಸ್ಕೊನಿ ಆಟಗಳು ನಂತ ಇಟ್ಕೊಳಕ್ಕೆ ಹೋಗ್ಬೇಡ. ನಾನು ಸರಿ ಇಲ್ಲ, ನಾನು ಸರಿಯಾದ ಬಡ್ಡಿಯದಲ್ಲ, ನಾನು ಕಿತ್ತೋದು ಬಡ್ಡಿಯದ ನಾನು. ಆಯಿತಾ? ಎಂಥವ್ನು ಅಂತ ಇನ್ನೂ ಗೊತ್ತಿಲ್ಲ ನಿನಗೆ. ಎಂಥ ಬಡ್ಡಿ ಅದ ಗೊತ್ತಾ? ನಾನು ಅಂತಿಂಥ ಬಡ್ಡಿ ಅದಲ್ಲ, ನಾನು ಕಿತ್ತೋದು ಬಡ್ಡಿ ಅದ ನಾನು. ಸುಮ್ಮನೆ ಆಟಗಳು ಆಡಬೇಡ ನೀನು. ಅಪ್ಪ ಆಯ್ತು, ಈಗ ನಡಿ ನೀನು. ನಡಿಯಪ್ಪ ನಡಿ. ಸುಮ್ಮನೆ ನೀನು ಇಲ್ಲೆಲ್ಲ ಗಲಾಟೆ ಎತ್ತಿಸ್ಬೇಡ. ಗೊತ್ತಲ್ಲೇ ನಡಿ. ಎಂಗೇಜ್ಮೆಂಟ್ ಮುಗಿದ್ಮೇಲೆ ಕಳಿಸ್ಕೊಡ್ತೀನಿ ನಿಮ್ಮ ಮನೆಗೆ. ಬೇಕಾದ್ರೆ ಮದುವೆಗೆ ಹಂಗೆ ಬರೀವ್ರಂತೆ. ನಡಿಯಪ್ಪ. ಈಗೆಲ್ಲ ಗಲಾಟೆ ಮಾಡಬೇಡ್ದು. ನೋಡೋದವ್ರು ಆಡ್ಕೊತಾರೆ. ನಡಿ ನಾನು ನೋಡೋ. ನೀನು ಪೂರ್ಣ ಬಡಿಯನ್ನ ಕೇಳ್ಕೊಂಡು ಕೂತ್ಕೊಳ್ಳೋಕ್ಕೆ ನಾನು ಹುಚ್ಚು ಬಡಿಯೋದಲ್ಲ. ಈಗ ನಮ್ಮ ಅಮ್ಮನ ಕಳಿಸಿಯೋ ಇಲ್ಲ ಪೊಲೀಸ್ನ ಕರ್ಕೊಬರ್ಬೇಕು ಅಷ್ಟೇ ಹೇಳು ನೀನು. ಜಾಸ್ತಿ ಮಾತು ಕಿತ್ತಾಬೇಡ. ಏಲ್ಲ ಏಲ್ಲ ಅಣ್ಣನಿಗೆ ಮಾತಾಡ್ತಾ ಇದ್ದೀನಿ ನೀನು. ಏಲ್ಲ ನೋಡೋ. ಓದಿಕೆತ ಸುಮ್ಮನೆ ನಿಂತ್ಕೊಬೋರ್ದು ಹಾಕ್ಬಿಟ್ಟಾನು. ನೋಡಪ್ಪ ಇಲ್ಲೆಲ್ಲ ಗಲಾಟೆ ಮಾಡಬೇಡ್ದು. ಅವೆಲ್ಲ ಚೆನ್ನಾಗಿರಕ್ಕಿಲ್ಲ ನೋಡು. ಸುಮ್ಮನೆ ಹೋಗು ನೀನು. ಇದೇ ನಿಂಗೆ ನೀನು ಬುದ್ಧಿ ಕಲ್ತಿರೋದು ನೀನು. ಈಗ ನನ್ನ ಮಗಳು ಹಾಸ್ಪಿಟ್ಲಿಗೆ ತೋರಿಸ್ತಾವಳೆ. ನಿಮ್ಮ ಅಮ್ಮನಿಗೂ ಸರಿಯಿಲ್ಲ. ಮತ್ತು ನೀನು ತೋರಿಸ್ಬೇಕಾಗಿತ್ತು ನೀನು. ಈಗ ಬಂದಿದ್ದಿಲ್ಲ ದೊಡ್ಡದಾಗಿ ಮಾತಾಡೋಕ್ಕೆ. ಇವೆಲ್ಲ ಸರಿಯಿಲ್ಲ. ಸುಮ್ಮನೆ ನಾವು ಜಗಳ ಆಡ್ಕೊಂಡು ಬಿದ್ದಿಲ್ ನಿಂತ್ಕೊಂಡ್ರೆ ನೋಡಿ ಮಜಾ ತಗೋತಾರೆ ಅಷ್ಟೇ. ಸುಮ್ಮನೆ ನಾನು ಮಾತು ಕೇಳು. ನಾನು ಯಾವೊಂದು ಮಾತನ್ನು ಕೇಳಕ್ಕಿಲ್ಲ ನಾನು. ಏನೀಗ ನಿಂದು? ಏನು ನಿಂದು? ಅವನು ಮೂಟ ಅಲ್ಲ ಏನಜ್ಜಿ? ನಿನ್ನ ಮಕ್ ಬೆಂಕಿ ಕಂದರು. ಏನ್ಲ ಏನ್ಲ ಇಲ್ಲಿ ಬಂದು ಗಲಾಟೆ ಮಾಡ್ತಿದ್ದೀನಿ ನೀನು? ಹಾಂ ನಮ್ಮ ಅಮ್ಮನ ಎಕ್ಕಿಸ್ಕೊಂಡಿದ್ದೀರಿ ನೀವು? ನಿನ್ನ ಮಕ್ ಬೆಂಕಿ ಕಂದರು. ಕ್ಯಾಕೋ ಸುಗ್ದರು. ಹೋಗು. ನಿಮ್ಮ ಅಮ್ಮ ಅಂದ ಚಂದಕ್ಕೆ ಬಂದಿಲ್ಲ. ಅವಳು ಹುಷಾರಿಲ್ದವಳು ಸಾಯಕ್ಕೆ ಬಂದಿರೋಳು. ಅವಳು ಕುಟಿಯಲ್ಲ ಆಡಿ ಚೋಡಿ ಆಡಿಯ ನೀನು. ಅವಳು ಕುಟಿಯಲ್ಲಿ ಆಡಿ ಚೋಡಿ ಆಡಿಯೇ ಇಳಿಸ್ಬಿಡ್ತೀನಿ. ಮರ್ವಾದಿಯ ಅಲ್ಲ ಒಪ್ಪ ನನ್ನ ಮಗನೇ ಬಂದವನೇ ಇಲ್ಲಿ ಮಾತಾಡೋಕ್ಕೆ. ನಾಚಿಕೆ ಮಾನ ಮರ್ಬೋದಿಲ್ದಾನೆಯ. ಏನ್ಲ ಏನು ಅನ್ಕೊಬಿಟ್ಟಿದ್ದೀನಿ ನೀನು? ಏನು ಅನ್ಕೊಬಿಟ್ಟಿದ್ದೀನಿ? ದಾದಾಗಿರಿಲ್ಲ ನೀನು. ಮುಟ್ಲ ನೋಡ್ತೀನಿ ನನ್ನ ಮೊಮ್ಮಗನ ಒಂದು ಏಟ ನೀನು. ನಿನ್ನ ಗಣಸಿ ಆಗಿರೋ ನೀನು. ಇವು ಊಟನೇ ಅನ್ಸ್ಬಿಡ್ತೀನಿ. ಮತ್ತೆ ಏನಕ್ಕೆ ನಮ್ಮ ಅಮ್ಮನ ಕರ್ಕೊಂಡು ಇರ್ಸ್ಕೊಬೇಕಿಲ್ಲಿ? ಮದುವೆ ಬಂದವಳೆ. ಮದುವೆ ಮುಗಿಸ್ಕೊಂಡು ಬರ್ತಾಳೆ. ಹೋಗಪ್ಪ ಕರ್ಕೊಂಡು ಇಸ್ಕೊಳಿವೆ. ಅದೇ ಆ ಮಟ್ಟಿಗೆ ನೋಡ್ಕೊಳ್ಳಿವೆ. ನಾವು ಮಾನವತೆ ದೃಷ್ಟಿಯಿಂದ ಕರ್ಕೊಂಡು ಇಸ್ಕೊಂಡಿವಿ ಹೊರತು ದುಡ್ಡು ಹೆಚ್ಚಾಗದೆ ಇನ್ನೇನು ಇದಕ್ಕೂ ಅಲ್ಲ. ಸರಿಯಾ? ಅತಿಯಾಗ ಆಡಿದ್ರೆ ಇಳಿಸ್ಬಿಡ್ತೀನಿ ಮರುವಾದಿಯ. ಓ ಏನು ಅನ್ಕೊಬಿಟ್ಟಿದ್ದಿ? ಮರುವಾದಿಂದ ಓಲ ಮರುವಾದಿಂದ ಜಾಸ್ತಿ ಮಾತು ಕಿತ್ತಾಡ್ಬೇಡ ನೀನು. ಎಲ್ಲ ಮಾತಾಡ್ತಿರೋದು ನೀನು? ಏನು ಮಾತಾಡ್ತಿರೋದು ನೀನು ಅಂತ? ಬರ್ಲು ಕಿತ್ತೋಗಿ ಹೊಡೆದು ಕಳಿಸ್ಬಿಡ್ತೀನಿ. ಬರ್ಲು ಕಿತ್ತೋಗ್ಬೇಕು ಹಂಗೆ ಹೊಡೆಯೋದು ನಾನು. ಸುಮ್ಮನೆ ಬಿಡ್ತೀನಿ ಅನ್ಕೊಬೇಡ ನೀನು. ಒಪ್ಪ ನನ್ನ ಮಗನೇ ಕಿತ್ತೋದು ನನ್ನ ಮಗನೇ. ಅಜ್ಜಿ ಅದಾಗಲ್ಲ ಅಜ್ಜಿ. ಆಗೂ ಇಲ್ಲ ಈಗೂ ಇಲ್ಲ. ಮುಚ್ಕೊಂಡು ಹೋಲ. ಅವನೇನು ಕರ್ಕ ಬಂದಿರಕ್ಕಲ್ಲ. ನಾನು ಕರ್ಸಿರೋದು. ಅವಳು ಮಕ್ಕಳು ಮದುವೆ ಬಂದವಳೆ. ಮದುವೆ ಮುಗಿದ್ಮೇಲೆ ಬತ್ತಾಳೆ. ಕರ್ಕೊಂಡೋಗಿ ಇರ್ಸ್ಕೊಳಿವೆ. ಬಾಯಿ ಮುಚ್ಕೊಂಡು ಜಾಸ್ತಿ ಮಾತು ಕಿತ್ತಾಡ್ಬೇಡ ನೀನು. ಜಾಸ್ತಿ ಮಾತು ಕಿತ್ತಾಡಿದ್ರೆ ಹೆಂಗೆ ಇಳಿಸ್ತೀನಿ ಗೊತ್ತಾ ಮುರ್ಬದಿ ನಿನಗೆ? ಓ ಅವತಾರವೇ. ಓಲ ಬಾಯಿ ಮುಚ್ಕೊಂಡು. ನೋಡಿ ನಾನು ನಿಜವಾಗ್ಲೂ ಏನೋ ಹೋಗ್ಲಿ ಮದುವೆ ಅಂದ್ಬಿಟ್ಟು ನಾನು ಬಿಟ್ಟು ಹೋಗ್ತಿದ್ದೀನಿ. ಮದುವೆ ಆದ ತಕ್ಷಣ ಕಳಿಸ್ಲಿಲ್ಲ ಅಂದರೆ ನಾನು ಸುಮ್ಮನೆ ಬಿಡಲ್ಲ. ನಾನು ತುಂಬ ಗಲಾಟೆ ಮಾಡ್ತೀನಿ. ಅಯ್ಯಯ್ಯೋ ಅದೇನು ಮಾಡಿ ನೋಡಕ್ಕೆ ಓಲ ನಾನು ನೋಡ್ತೀನಿ ಹೋಗು. ಏನು ಮಾಡಿ ನೋಡ್ತೀನಿ ಓಲ ನೀನು. ಕಂಡ್ರಿ ನಾನು ಕತೆ ಕಳಿಸ್ತೀನಿ ಅಂತ ಹೇಳ್ತಾ ಇಲ್ವಾ? ಮರುವಾದಿಂದ ಹೋಗು. ಒಳ್ಳೆ ರೀತಿಯಲ್ಲಿ ಹೋದ್ರೆ ಬಚಾಯಿಸ್ಕತಿಯೇ. ಇಲ್ದಾರೆ ಸರಿಯಾಗಿ ಇಳಿಸ್ಕತಿಯೇ ಮರುವಾದಿಯ. ನಿಂದು ಹೆಂಗೆ ಎತ್ತಿದಾಳು ಹಂಗೆ ಆ ಮಕ್ಕಳು ಎತ್ತಾಳೆ. ನಿನಗೆ ಹೆಂಗೆ ಪ್ರೀತಿ ಸಿಗಬೇಕು ಹಂಗೆ ಆ ಮಕ್ಕಳಿಗೂ ಸಿಗಬೇಕು. ಅರ್ಥ ಮಾಡ್ಕೊಂಡು ಬಾಟ ಮಾಡ್ಕೊಳ್ಳಿ ನೀನು. ನೀನು ಒಬ್ಬನೇ ಹುಟ್ಟಿದ್ದಿಲ್ಲ. ನಮ್ಮ ಅಮ್ಮನೇ ಕರ್ಕೊಂಡ್ಬಂದು ಇಸ್ಕೊಂಡಿದ್ದೀರಿ ಅಂದರೆ ನೀನು ಒಬ್ಬನೇ. ಅವ್ರಿಗಮ್ಮ ಅಲ್ಲ, ಅವೈಕ್ಳಿಗಮ್ಮ ಅಲ್ವಾ? ಅವ್ಕೆ ಪ್ರೀತಿ ಕೊಡಬೇಕು ಅನ್ನೋ ಅವಕ್ಕೂ ನಮ್ಮ ಅಮ್ಮ ಅನ್ನೋ ಪ್ರೀತಿ ಇರೋಕ್ಕಿಲ್ವಾ? ಏನಿಗೆ ಮಾತಾಡ್ತಾ ಇದ್ದೀನಿ ನೀನು? ನೀನೇ ಸರಿಯಾಗಿ ಮಾತ್ಕೊಳ್ತೀರಾನು? ಇಳಿಸ್ಬಿಡ್ತೀನಿ ಮರುವಾದಿಂದ ಹೋದ್ರೆ ಸರಿ ಆಯ್ತು ನೀನು. ಜಾಸ್ತಿ ಮಾತು ಕಿತ್ತಾಡ್ಬೇಡ ನಿಂತ್ಕೊಂಡು ನೀನು. ಓಲ ಒಳ್ಳೆ ಮಾತಲ್ಲಿ ಮದುವೆ ಕಡೆ ನಾನು ಸುಮ್ಮನೆ ಇರ್ತೀನಿ. ಆಮೇಲೆ ಕಳಿಸ್ಲಿಲ್ಲ ಅಂದರೆ ಅದ್ರ ಪರಿಣಾಮನೇ ಬೇರೆ ಆಯ್ತದೆ. ಅಯ್ಯೋ ಅದೇನು ಮಾಡ್ಕೋಗು. ಓಲ ಅದೇನು ಮಾಡ್ಕೊಳ್ಳಿವೆ. ಈಗ ಓಲ ಬಾಯಿ ಮುಚ್ಕೊಂಡು ಯಾಕೆ ಜನ ನೋಡ್ಲಿ ಅಂತ ಆಡ್ತಿದ್ದಿಲ್ಲ? ಜನ ನೋಡ್ಲಿ ಅಂತ ಆಡ್ತಿದೀಯಾ? ಲೋಪ ನನ್ನ ಮಗನೇ ಬರ್ಲು ತಗೊಂಡು ಬಡ್ದಾಕ್ಬಿಡ್ತೀನಿ ಇಟ್ಕೊಂಡು. ಜಾಸ್ತಿ ಮಾತು ಕಿತ್ತಾಡಿದ್ರೆ ಒಳ್ಳೆ ರೀತಿಲಿ ಒಳ್ಳೆ ಮಾತು ಕಲ್ತ್ಕೊಂಡು ಒಳ್ಳೆ ಥರದಲ್ಲಿ ಇದ್ರೆ ಸರಿ ಆಯ್ತು ನೀನು. ಫಂಕ್ಷನ್ ಮುಗಿದ್ಮೇಲೆ ಕಳಿಸ್ಲಿಲ್ಲ ಅಂದರೆ ಆಮೇಲೆ ಗೊತ್ತಾಯ್ತು ನಾನು ಏನು ಅಂತ ತೋರಿಸ್ತೀನಿ. ತೋರುವೆ ಫಂಕ್ಷನ್ ಮುಗಿಯ ಗಂಟೆ ಹಾಕ್ಲ ತೋರ್ಲ ಈಗಲೇ ಅದೇಲ್ಲ ಮಾಡ್ಲಾ ಏನು ಮಾಡಿ ಕತ್ತರಿಸ್ಬಿಟ್ಟಿಲ್ಲ. ಕತ್ತರ್ಸಕ್ಲ ಆಯ್ತು. ಗೊತ್ತಾಗುತ್ತೆ ಏನು ಅಂತ. ಏನು ಮಾಡ್ಕೊಳಕ್ಕಾಗಿಲ್ಲ. ಓಲ ಜಾಸ್ತಿ ಮಾತಾಡಬೇಡ ನೀನು.
ಜಾಸ್ತಿ ಮಾತಾಡಬೇಡ ಹೋಗು. ಯಾಕಲ್ಲ ಬಂದವನಿಗೆ ಉಗಿದು ಕಳಿಸ್ತಾನೆ ಬಿಟ್ಟು ಏನು ನೋಡ್ತಾನೆ ನಿಂತಿದ್ದಿ ನಿನ್ಸ್ಕೊಂಡು ಅವನು ಬೇರೆ ಉಗಿದು ಕಳಿಸ್ಬೇಕು ತಾನೆ. ನೀನು ಚೆಂದಾಗಿ ಬುದ್ಧಿ ಕಲ್ತಿದ್ದಿ ಬಿಡು ನೀನು. ಇನ್ನೇನು ಮಾಡೋಣ ಅಜ್ಜಿ ನೋಡಲಿ ಹೆಂಗೆ ಬೊಗಳ್ತಾವೆ ಇಂಥವ್ನು ಅಂತವೆ ಬಾಯಿಗೆ ಬಂದಂಗೆ ಮಾತಾಡ್ತಾವೆ ಇನ್ನೇನು ಮಾಡೋದು ಹೇಳು. ಏಕೆ ತಗೊಂಡಿಷ್ಟು ಬೆಂಕಿಕ ತು ಯಾರೋ ಎತ್ಕಟ್ಟಾರ ಅಕ್ಕೆ ಬಂದಾನ ಹೋಗು. ಯಾರೋ ಎತ್ಕಟ್ಟಿ ಅಕ್ಕೆ ಕತ್ ಬಂದಿರೋದು. ಯಾರೋ ಎತ್ಕಟ್ಟಾರ ಕಣಜ್ಜಿ ನನಗೆ ಗೊತ್ತಾಯ್ತದ ಇವ್ನು ಯಾವತ್ತು ಬರ್ದವನು ಇಷ್ಟು ದಿವಸ ಇದ್ಲು ಒಂದು ದಿವಸ ತಿರುಗಿ ನೋಡಲಿಲ್ಲ ಈಗ ಬಂದಿಂಗೆ ಆಡ್ತಾವನೆ ಅಂದರೆ ಯಾರೋ ಹೇಳ್ಕೊಟ್ಟವ್ರೆ ಅದಕ್ಕೆ ಬಂದಿರೋದು. ಬರ್ಲಿ ಹೋಗು ಏಕೆ ಮತ್ತೆ ಕಟ್ಕೊಂಡು ಬಂದಿರ್ತಾನೆ. ಇಲ್ಲಿ ಯಾರು ಎದ್ಕೊಂಡು ನಡ್ತಿದ್ರು ಗಡಗಡಗಡ್ನೆ ನಡ್ತಿದ್ರ ಎದ್ರಕೊಂಡು ಯಾರು ನಡ್ತಿದ್ರಪ್ಪ ಎದ್ರಕೊಂಡು ಅದೇನೋ ಅಂತಿದ್ರು ಅಂತಂಗೆ ಆಯ್ತು ಕತೆ. ಮಾಡು ಬಂಗವ ಮಾಡು ಭಂಗ ಮಾಡು ಅಲ್ಲ ಅದೇನು ನೋಡಲ್ಲ ನೀನು ಭಂಗವ. ಅಲ್ಲ ಕಣಜ್ಜಿ ನೋಡಜ್ಜಿ ಜನಗಳೆಲ್ಲ ನೋಡಂಗೆ ಹೆಂಗೆ ಮಾತಾಡ್ತಾನೆ ಅಂತ ನನಗೆ ಹುಸಿ ಬೇಜಾರಾಗಿಲ್ಲ ನನಗೆ ಭಾಳ ಬೇಜಾರಾಯಿತು. ಹೋಗಿ ಮಾತಾಡ್ಕೊಳ್ಳಿ ಜನಗಳು ಗೊತ್ತಿಲ್ವ ಅಲ್ಲಿ ಬಂದಿಲ್ಲಿರೋದು ಗೊತ್ತು ತಾನೇ. ಕೆಲ ತಲೆ ಕೆಡ್ಸ್ಕೊಬೇಡ ಓಲ ಮಗ ನೀನು ಹೋಗು. ಯಾಕೆ ತಲೆ ಕೆಡ್ಸ್ಕೊಂಡಿ ನೀನು ಜಾಸ್ತಿ ತಲೆ ಕೆಡ್ಸ್ಕೊಬೇಡ ಹೋಗೀಗ ಹೋಗು. ಹಾಂ ಸರಿ ಅಜ್ಜಿ ಆಯಿತು. ಎತ್ಕಟ್ಟಿ ಅವ್ರು ಅನ್ಬೋಸ್ತಾರೆ ಹೋಗಲ್ಲ ಏನು ಯಾರು ಋಣ ನಾವು ತಿಂದಿಲ್ಲ. ಹೋಗು ನೀನು ತಲೆ ಕೆಡ್ಸ್ಕೊಂಡಿಯೇ ಯಾರು ಋಣ ಏನು ನಾವು ತಿನ್ಕೊಂಡು ಕೂತಿದ್ದಾವೆ ಕಂಡರು ಋಣದಲ್ಲಿ ಬದುಕ್ತಿದ್ದಲ್ಲ. ನಾವು ನಮ್ಮ ಪಾಡಿಗೆ ನಾವು ಇರ್ತೀವಿ ಯಾರು ಸುದ್ದಿಗೆ ಹೋಗಿಲ್ಲ ರಾದಿಗೆ ಹೋಗಿಲ್ಲ ನಮ್ಮ ಅಂತವ ಜನಗಳು ಯಾಕೆ ಹೆಂಗಡಾರು ನಾವು ಏನೆಲ್ಲ ಮಾಡಿದವು ಯಾರು ಋಣ ತಿಂದಿದ್ದಾವಲ್ಲ ಅಲ್ಲ ನೋಡಿ ಯಾವ ಥರವ ಆಗ್ನಾರ್ದ್ರೆ ಯಾರೋ ಚಾಡಿ ಹೇಳ್ಕೊಟ್ಟಿರೋದಕ್ಕೆ ಏನು ಬಂದಿರೋದು ಏನು ಆಗ್ಲಿಂದ ಬಂದಿಲ್ವಲ್ಲ ಏನೋ ಅಮ್ಮ ಈಗ ಬಸ್ತಾಗ ಬಂದಿದ್ದಾಳೆ ಬಂದ್ಬಿಟ್ಟೊಳಕನ ಹೋಗ್ಬಿಟ್ಟೊಳಕನ ನಮ್ಮ ಅಮ್ಮ ಅಂತ ಚಿಂತೆ ಮಾಡಕ್ಕೆ ಅವ್ನು ಹೇಗೆ ತಗೊಂಡಿಷ್ಟು ಬೇಕೀಕ ಅಲ್ಲ ನೋಡಿ ಯಾವ ಥರ ಬುದ್ಧಿ ಕಲಿತಾವನೆ ಅಂತವ. ತಲೆಗೆಡ್ಸ್ಕೊಬೇಡ ಅವ್ನು ಬೊಗಳ್ಕೊಳ್ಳಿ ಇನ್ನೊಂದ್ಸತಿ ಬರಲ್ಲ ಹೊಡೆದು ಕಳಿಸ್ತೀನಿ ಅವ್ನಿಗೆ. ಹೋಗು ತಲೆಗೆಡ್ಸ್ಕೊಬೇಡ ಅರ್ಥ ಮಾಡ್ಕೊಬೇಕ್ತಾನೆ ಅವನು. ಅಯ್ಯೋ ನಮ್ಮ ಎತ್ತಿರಂಗೆ ಯಾವ ಎಣ್ಣೆ ಕುಳ್ಳು ಎತ್ತಿರೋದು ಬಿಡು. ನಮ್ಮ ಅಕ್ಷರನ ಮದುವೆಗೆ ಓಡಾಡ್ಕೊಂಡು ಮಾಡಲಿ ನಮ್ಮಮ್ಮ ಹುಷಾರಿಲ್ದವಳು ಕುಸಿಂದಿರಲಿ ಅನ್ನೋದು ಪರಿಜ್ಞಾನದಿಂದನೇ ಹೆಂಗೆ ಆಡ್ತಾನಲ್ಲಿ ಮುಡೋದಿದು ಬುದ್ಧಿ ಬೇಡ ಮುಡಕ್ಕೆ ಹೇಗೆ ತಗೊಂಡಿಷ್ಟು ಬೆಂಕಿ ಕಂದರು. ಅಯ್ಯೋ ಹಂಗೆ ಬುದ್ಧಿ ಇದ್ದಿದ್ರೆ ಹಿಂಗೆ ಆಡ್ತಿದ್ನ ಬುದ್ಧಿ ಇಲ್ಲ ಕಂದ್ಬಿಡು ಮುದೇವಿಗೆ. ಸಣ್ಣ ಮಗ ಅವನು ಅಲ್ಲಿ ಹೇಳ್ತೀಯ ಬಿಟ್ಬಿಟ್ಟು ಅವಳು ಗಂಡ ಬಿಟ್ಟು ಬಂದು ಆಡ್ಕೊಂತಾವಳೆ ಪದ್ಮನ ಮಗಳು ಇವ್ನು ಹಿಂಗೆ ಆಟ ಕುಂತಾವನೆ ಇವ್ನು ಈ ಥರ ಅನ್ಬಿಟ್ಟು ಅವಳೆ ಹೆಂಗೆ ಬಾಳಾಕು ಅದಕ್ಕೆ ಕತೆ ಬೆಂಡು ಬಂದ್ಬಿಟ್ಟಿರೋದು. ಏನಾರು ಮಾಡ್ಕೊಳ್ಳಿ ನಮ್ಗೆ ಯಾಕೆ ಬೇಕು ಅವೆಲ್ಲ ಬಿಡು ಯಾಕೆ ಬೇಕು ಇವಳು ಸರಿಯಾಗಿದ್ದಿದ್ರೆ ಯಾಕೆ ಇಷ್ಟೆಲ್ಲ ಬೇಕಾಗಿತ್ತು. ಅವಳ ಮೇಲೆ ಯಾಕಂದಿಯಪ್ಪ ಹೋಗೋ ಹಳೆ ಮನೇಲಿ ದಬಕ ಮನೆ ಕತ್ತಿದೆ ಅಚ್ಚುಕಟ್ಟಾಗಿ ನಾಲ್ಕರಂತೆ ಈಗ ಬದುಕಿದ್ರೆ ಅವಳು ಕುಸಿಂದಿರ್ತಿತ್ತಿಲ್ವಾ. ಹೋಗಿ ಸೋಂಬೇರೆ ಹೋಗೋಗಲ್ಲ ಮನೆ ಕಂಡು ಒಂದು ಏನಾರು ಒಂದು ಬದುಕು ಕೇಳ್ಬೇಕಾದ್ರು ಸರಿ ಮೈದನೆ ಹೆಂಗೆ ಕೇಳು. ಅವಳು ನೋಡಿ ರೋಸ್ ಹಿಡ್ದೋದ್ಲು ನಿನ್ನಿಂದನೇ ಅರ್ಧ ಅದ್ಗಟ್ಟೋದ್ಲು ಕತೆ ಸುಮ್ ಕೂತ್ಕಲ್ಲ ನೀನು. ನಿಮ್ಮಲ್ಲಿ ತಪ್ಪಿಟ್ಕೊಂಡು ಇನ್ನೊಬ್ರು ತಪ್ಪ ಎತ್ತಿ ತೋರೋದ್ರಲ್ಲಿ ಯಾವುದೇ ಥರದ ಬೆಲೆ ಇರಕ್ಕಿಲ್ಲ ಮಗ. ಏನೋ ಹಣೆ ಬರೀತು ಆಯ್ತು ಬಿಡು ಹೋಗಿಗೆ ಮನೆ ತಕ್ಕೆ ಹೋಗು ಇನ್ನೊಂದ್ಸತಿ ಬಂದ್ರೆ ಫೋನ್ ಮಾಡಿ ಬರ್ತೀನಿ ಅವ್ನಿಗೆ ಬಲ್ಲ ತಗೊಂಡು ಬಂದನು ಹೋಗು. ಸರಿ ಹೋಗು. ಇನ್ನೇನಪ್ಪ ಎಲ್ಲ ಚೆನ್ನಾಗಿದ್ದೀರಾ ನೋಡಿ ಅಲ್ಲಿ ಅಲ್ಲ ಈಗ ಬಂದ್ಬಿಟ್ಟು ನಮ್ಮ ಅಮ್ಮನ ಕಳಿಸಿ ಅಂತವನೆ ಅವೇಟೊಂದು ಎಂಗೇಜ್ಮೆಂಟಿಗೆ 3-4 ದಿವಸ ಅದೇ ಅಮ್ಮ ಇರಬೇಕು ಅಂತ ವೈಕ್ಳು ದಾಸೆ ಇರಕ್ಕಿಲ್ವ ಈ ತೊಡಗಲ್ಲ ನನ್ನ ಮಗ ಹಿಂಗೆ ಆಡ್ತಾ ಕುಂತವನಲ್ಲ. ಅಯ್ಯೋ ನಿಜವಾಗ್ಲೂ ತಲೆ ಕೆಟ್ಟು ಕೆರೆ ಹಿಡ್ದಂಗೆ ಆಯ್ತದ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಕಣ್ರಪ್ಪ. ನಿಜಕ್ಕೂ ತಲೆ ಕೆಟ್ಟೋದಂಗೆ ಆಯ್ತಾ ಕುಂತೀವಿ ಏನು ಮಾಡೋದು ಏನೋ ಒಂದು ಗೊತ್ತಾಯ್ತಿಲ್ಲ. ಬರಲಿ ಸತಿ ಚೆಂದಾಗಿ ಮುರುವಾದಿ ಕಳಿಸ್ತೀನಿ ಅದಕ್ಕಂದ್ರಪ್ಪ ಬರೋರ ಮತ್ತೆ ಅಯ್ಯೋ ಹಿಂಗೆಲ್ಲ ಆದರೆ ಹುಸಿ ಬೇಜಾರಾಕಿಲ್ಲ. ಏನು ಮಾಡಿರಿ ಈಗ ಮಗಳು ಮದುವೆಲಿ ಬರಬೇಡ ಅಂತ ಅನ್ನಕತ್ತದ ಸಾ ಹೇಳ್ಕೊಟ್ಟೆ ಗಾಡಿ ಚೋಡಿ ಆಡ್ತಾ ಕುಂತವನಲ್ಲ ಬುದ್ಧಿ ಬೇಡವಾ ಹೇಳ್ಕೆ ಮತ್ತೆ ಕಟ್ಕೊಂಡು ನಾನು ಯಾರೋ ಚಾಡಿ ಹೇಳ್ಕೊಡ್ತಿರೋದಕ್ಕೆ ಹಿಂಗೆ ಬಂದಿರೋದು. ಬರಲಿ ನಾನು ಎದುರ್ಕೊಬಿಟ್ಟಾನೆ ಬರಲಿ ಸರಿ ಕಣ್ರಪ್ಪ ಬರೋರ ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.